ಅನ್ನಿಸ್ತಾ ಇದೆ. ಬಿಸಿ ಬಿಸಿಯಾಗಿ ಏನಾದರೂ ತಿಂದ್ಕೊಂಡು ಬರೋಣ ಅಂತ ಫುಡ್ ಸ್ಟ್ರೀಟ್ ಕಡೆ ಹೋಗೋ ಪ್ಲಾನ್ ಏನಾದರೂ ಇದ್ದರೆ ಅದನ್ನು ಎಲ್ಲಿಗೆ ಬಿಟ್ಬಿಡಿ. ಯಾಕೆಂತಂದರೆ ಇವತ್ತಿನಿಂದ 3 ದಿನಗಳ ಕಾಲ ಫುಡ್ ಸ್ಟ್ರೀಟನ್ನು ಕ್ಲೋಸ್ ಮಾಡಲಾಗತ್ತೆ. ಯಾಕೆ ಅಂತೀರಾ? ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ವಿವಿಪುರಂ ಫುಡ್ ಸ್ಟ್ರೀಟ್ 3 ದಿನ ಬಂದ್. ದೇವಸ್ಥಾನದ ಕುಂಭಾಭಿಷೇಕದ ಕಾರಣ ಕ್ಲೋಸ್. ನೀವು ಫುಡ್ ಪ್ರಿಯರ? ಆಗಾಗ ಫುಡ್ ಸ್ಟ್ರೀಟ್ ಕಡೆ ಹೋಗ್ತಿರ್ತೀರಾ? ಹಾಗಿದ್ರೆ ವಿವಿಪುರಂ ಫುಡ್ ಸ್ಟ್ರೀಟ್ ಬಿಟ್ಟು ಬೇರೆ ಕಡೆ ಪ್ಲಾನ್ ಮಾಡಿ. ಯಾಕಂದ್ರೆ ಇವತ್ತಿನಿಂದ 3 ದಿನಗಳ ಕಾಲ ವಿವಿಪುರಂ ಫುಡ್ ಸ್ಟ್ರೀಟ್ ಕ್ಲೋಸ್ ಇರುತ್ತೆ. ವಿವಿಪುರಂನಲ್ಲಿರುವ ವಾಲ್ಮೀಕಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಫುಡ್ ಸ್ಟ್ರೀಟ್ ಕ್ಲೋಸ್ ಮಾಡಲಾಗಿದೆ. ಸುಮಾರು 39 ಶಾಪ್ಗಳು ಜೂನ್ 9ರ ತನಕ ಬಂದಿರುತ್ತೆ. ಹಲವು ದಶಕಗಳ ಇತಿಹಾಸ ಇರುವ ದೇವಾಲಯದ ಅದ್ದೂರಿ ಕಾರ್ಯಕ್ರಮ ನಡೆಯುವ ಹಿನ್ನೆಲೆಯಲ್ಲಿ ಮಳಿಗೆ ಮಾಲೀಕರು ಅಂಗಡಿ ಕ್ಲೋಸ್ ಮಾಡಿ ದೇವರ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ತಿದ್ದಾರೆ. ಮೇಡಮ್, ಅದು ಫುಡ್ ಸ್ಟ್ರೀಟ್ ಶಾಪಿಂಗ್ ಅಂದರೆ ಕ್ಲೋಸ್ ಅನ್ನೋದು ನಮಗೇನು ಬೇಸರ ಆಗ್ತಾ ಇಲ್ಲ. ಯಾಕೆಂದರೆ ಸುಮಾರು ಒಂದು 80 ವರ್ಷ ಹಳೆಯದು ಪುರಾತನವಾದ ದೇವಸ್ಥಾನದ ಒಂದು ಕುಂಭಾಭಿಷೇಕದ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಯಾವುದೇ ಒಂದು ನಮಗೆ ಬೇಸರ ಅಂತ ಏನಿಲ್ಲ. ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ನಾವು ಸ್ಪಂದಿಸಿದ್ದೀವಿ ಜೊತೆಯಲ್ಲಿ. ಯಾಕೆಂದರೆ ತುಂಬ ಹಳೆಯ ದೇವಸ್ಥಾನ ಇರೋದ್ರಿಂದ ನಮ್ಗೆ ಯಾರಿಗೂ ಒಂಥರ ಬೇಜಾರು ಅನ್ನಿಸ್ತಾ ಇಲ್ಲ. ಯಾಕೆಂದರೆ ನಮ್ಮ ಒಂದು ರೋಡು, ಒಂದು ರಸ್ತೆ 1 ವರ್ಷದಿಂದ ಕಾಮಗಾರಿ ಇತ್ತು. ಅದು ಪೂರ್ಣಗೊಂಡ ಅನಂತರ ಫಸ್ಟ್ ಪೂಜೆ ಅಂತ ಮಾಡ್ತಾ ಇರೋದು ಇದೇ ಫಸ್ಟ್. ಬಿಸಿ ಬಿಸಿ ಬೋಂಡಾ, ಅಕ್ಕಿ ಕೋಡುಬಳೆ, ಒಬ್ಬಟ್ಟು, ದೋಸೆ, ತವಾ ಪಲಾವ್, ಪರೋಟ, ಜ್ಯೂಸ್, ಇಡ್ಲಿ ಅಂತ ಫುಡ್ ಸ್ಟ್ರೀಟ್ ಕಡೆ ಹೋಗ್ತಿದ್ದವರು 3 ದಿನ ವೇಟ್ ಮಾಡಲೇಬೇಕು. ಒಂದು ವೇಳೆ ಗೊತ್ತಿಲ್ಲದೆ ಹೋದ್ರೂ ನೋ ಪ್ರಾಬ್ಲಮ್. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾಕಂದ್ರೆ ದೇವರ ದರ್ಶನ ಆಗುತ್ತೆ, ಅದೃಷ್ಟ ಇದ್ರೆ ಪ್ರಸಾದ ಕೂಡ ಸಿಗುತ್ತೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.